ಹಿಂದೆ ಒಂದು ಕಾಲಗತಿ ಹೇಳ್ತಕ್ಕಂಥದ್ದಿತ್ತು. ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ವ್ಯಕ್ತಿಗಳು ಹತ್ತಿರದಲ್ಲಾದರೂ ಅತಿಯಾಗಿ ಮಾತನಾಡುವಂತಹ ಸಮಯದಲ್ಲಿ, ನಿನ್ನ ಜಾತಕ ಎಲ್ಲ ನಮಗೆ ಗೊತ್ತಿತ್ತ ಅಂತ ಹೇಳಿದರೆ, ಅವರ ಪೂರ್ವಾಪರ ಇತ್ಯಾದಿಗಳೆಲ್ಲವೂ ಕೂಡ ಅವರಿಗೆ ಇತ್ತು ಅಥವಾ ನೋಡಿದ್ರು ಅಂತ ಹೇಳುವಂತಹ ಅರ್ಥದಲ್ಲಿ ಆ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಈಗ ಕಾಲ ಹೇಳ್ತಕ್ಕಂಥದ್ದು ಬದಲಾವಣೆ ಆಗಿದೆ. ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ ಅಂತ ಕೇಳಿದರೆ, ಹಿಂದೆ ನಿನ್ನ ಹಣೆಬರ ಎಲ್ಲ ಗೊತ್ತಿತ್ತ, ನಿನ್ನ ಜಾತಕವೇ ಗೊತ್ತಿತ್ತು ಹೇಳುವಂಥ ಒಂದು ರೂಢಿಯ ವಾಡಿಕೆಯ ಮಾತು ಬದಲಾಗಿ, ಈಗ ನಿನ್ನ ಹಣೆಬರ ಎಲ್ಲ ಗೊತ್ತಿತ್ತಪ್ಪ, ಆಧಾರ್ ನಂಬರಲ್ಲೇ ನಿಮ್ಮ ಎಲ್ಲ ಹಣೆಬರಹದಿಗಳು ಕೂಡ ಇರ್ತದೆ. ಜಾಗ ಆಗಿರ್ಬೋದು, ಬ್ಯಾಂಕಿನ ಅಕೌಂಟ್ಗಳಾಗಿರ್ಬೋದು, ವಾಹನಗಳಾಗಿರ್ಬೋದು, ಎಲ್ಲವುದು ಕೂಡ ಅದಕ್ಕೆ ಹೊಂದ್ಕೊಂಡು ಇರ್ತದೆ. ಹಾಗಾಗಿ ಆಧಾರೇ ಇನ್ನು ಮುಂದಿನ ದಿವಸದಲ್ಲಿ ನಿನ್ನ ಹಣೆಬರಹವನ್ನು ನಿರ್ಧರಿಸುತ್ತೆ ಅಂತ ಹೇಳುವಂಥದ್ದು ಒಂದು ವಾಡಿಕೆಯಾಗಿ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಎಷ್ಟೋ ಜನ ಕೇಳ್ತಾ ಇದ್ರು, ಆಧಾರ್ ಕಾರ್ಡಿನಲ್ಲಿ ಇರ್ತಕ್ಕಂತಹ ಸಂಖ್ಯೆಯ ಮುಖೇನವಾಗಿ ಏನಾದರೂ ಒಳಿತು ಕೆಟ್ಟದ್ದನ್ನು ನಿರ್ಧರಿಸಬಹುದಾ ಅಂತ ಹೇಳುವಂತಹ ರೀತಿಯಲ್ಲಿ. ಒಂದು ರೀತಿಯಲ್ಲಿ ಅದು ನಮಗೆ ಗೊತ್ತಿಲ್ಲದೇನೆ ಅಥವಾ ನಾವು ಅಕ್ಸೆಪ್ಟ್ ಮಾಡ್ದೇನೆ ಇರ್ತಕ್ಕಂಥ ಸಂಖ್ಯೆ ಆಗಿರುತ್ತೆ. ಮತ್ತು ಯಾವ್ಯಾವುದೋ ಸಂಖ್ಯೆಗಳು ಬಂದಿರ್ತದೆ. ಅಂದರೆ ಭೂಮಿಗೆ ನಾವು ಹುಟ್ಟುವಂಥ ಸಮಯದಲ್ಲೂ ಸಮಯ, ಸಂದರ್ಭ ಇತ್ಯಾದಿಗಳನ್ನು ತಿಳಿದೇನೆ ನಾವು ಬಂದಿರ್ತೇವೆ. ಅದು ಪರಿಗಣಿಸಲ್ಪಡುತ್ತೆ. ಇದು ಅದೇ ಥರದಲ್ಲೇ ಒಂದು ರೀತಿಯಲ್ಲಿ ವಿಚಾರವನ್ನು ಮಾಡಿದರೆ, ನಾವು ವಿಚಾರವನ್ನು ಮಾಡಿರೋದಿಲ್ಲ ಸಂಖ್ಯೆ ಬರಬಹುದು ಅಂತ ಹೇಳೋದಾಗಿ, ಅದೇ ಬಂದಿರುವುದರಿಂದಾಗಿ ಅದು ಜ್ಯೋತಿಷ್ಯಕ್ಕೆ ಸಂಬಂಧಪಡ್ತದೆ. ಅದರಲ್ಲಿ ತುದಿಯ ಒಂದು ಸಂಖ್ಯೆ ಹೇಳ್ತಕ್ಕಂಥದ್ದು ಏನು ಬರ್ತದೆ, ಅದು ಒಂದು ಹೇಳುವಂಥದ್ದು ಏನಾದರೂ ಬಂದಂತಹ ವ್ಯಕ್ತಿಗಳಿಗೆ ತುಂಬ ಒಳಿತನ್ನು ಉಂಟು ಮಾಡುತ್ತೆ. ಮತ್ತು ಅಷ್ಟೇ ಅಲ್ಲದೆ ಅವರು ಸದಾಕಾಲವೂ ಒಂದು ರೀತಿಯಾದಂತಹ ಹಸನ್ಮುಖಿಯಾಗಿ ಖುಷಿಯಿಂದ ನಗ್ನಗ್ತಾ ಇರ್ತಾರೆ. ಆಗಾಗ ಸ್ವಲ್ಪ ಸಮಸ್ಯೆಗಳು, ಅಡ್ಡಿಗಳು ಉಂಟಾಗ್ತಾ ಇರಿದ್ರೂ ಕೂಡ ಜೀವನದಲ್ಲಿ ನಗ್ತಾ ಸಾಕ್ತಾರೆ. ಅಂಥವರು ಗಣಪತಿಯ ಒಂದು ಆರಾಧನೆಯನ್ನು ಮಾಡಿಕೊಂಡ್ರೆ ಅವರಿಗೆ ತುಂಬ ಒಳಿತು ಉಂಟಾಗ್ತದೆ. ಇನ್ನು ಎರಡನೇ ಸಂಖ್ಯೆ ಯಾರಿಗೆ ಆಧಾರದಲ್ಲಿ ತುದಿಯಲ್ಲಿ ಬಂದಿರ್ತದ ಅಂಥವರು ಮೃತ್ಯುವನ್ನು ಕೂಡ ಗೆಲ್ಲುವ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಮತ್ತು ಶಿವನ ಒಂದು ಅನುಗ್ರಹವನ್ನು ಇವರು ತೆಗೆದುಕೊಂಡ್ರೆ ಒಳಿತನ್ನು ಕಾಣುತ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಬಹು ಬೇಗನೆ ಅಂದುಕೊಂಡ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ತುಂಬ ಯಶಸ್ವಿಯಾಗಿ ಮೇಲಕ್ಕೆ ಬರ್ತಾರೆ ಅಂತಕ್ಕಂಥದ್ದು. ಇನ್ನು 3 ಹೇಳ್ತಕ್ಕಂಥ ಸಂಖ್ಯೆ ಯಾರಿಗೆ ಇರ್ತದೆ ಅಂಥವರು ಸ್ವಲ್ಪ ಕೋಪ ಮತ್ತು ಕ್ರೋಧತೆಯಿಂದ ಕೂಡಿರ್ತಕ್ಕಂಥವರಾಗಿರ್ತಾರೆ. ಇಂಥವರಿಗೆ ಅಘೋರ ರುದ್ರನ ಅನುಗ್ರಹವು ಬೇಕಾಗ್ತದೆ. ಮತ್ತು ಅಷ್ಟೇ ಅಲ್ಲದೆ ಯಾವುದೇ ಇದ್ದರೂ ಕೂಡ ಪ್ರತಿಯೊಂದರ ಮೇಲೂ ಕೂಡ ಕೋಪವನ್ನು ತೋರಿಸ್ತಕ್ಕಂಥ ಪ್ರವೃತ್ತಿ ಇವರದ್ದಾಗುವ ಸಾಧ್ಯತೆಗಳು ಮತ್ತು ಅಷ್ಟೇ ಅಲ್ಲದೆ ಇರುತ್ತದೆ ಅಂತ ಹೇಳೋದಾಗಿ ಹೇಳ್ತೇವೆ. ಅನಂತರದಲ್ಲಿ ಇನ್ನು 4ನೇ ಸಂಖ್ಯೆಯನ್ನು ಯಾರು ಬಂದಿರ್ತದ ಅಂಥವರು ತುಂಬ ಶಾಲಿಗಳಾಗಿರ್ತಾರೆ. ಮತ್ತು ಇಂಥವರು ದುರ್ಗಿಯ ಒಂದು ಆರಾಧನೆಯನ್ನು ಮಾಡಿಕೊಂಡ್ರೆ ಇನ್ನೂ ಯಶಸ್ಸನ್ನು ಕಾಣಬಹುದು. ಮತ್ತು ಅಷ್ಟೇ ಅಲ್ಲದೆ ಅಂಥವರಲ್ಲಿ ಭಯ, ಆತಂಕ ಹೇಳ್ತಕ್ಕಂಥದ್ದು ಆಗ ಮೂಡ್ತಾ ಇರುತ್ತೆ. ಇನ್ನು 5ನೇ ಸಂಖ್ಯೆಯನ್ನು ತಗೊಂಡಿರ್ತಕ್ಕಂತಹ ವ್ಯಕ್ತಿಗಳು ಸೌಮ್ಯ ಗುಣವನ್ನು ಹೊಂದಿರ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಸುಮ್ಮನೆ ಇದ್ಕೊಂಡೇ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಾರೆ. ಇಂಥವರಿಗೆ ಆದರೂ ಕೂಡ ಸ್ವಲ್ಪ ಶಕ್ತಿ ಇತ್ಯಾದಿಗಳು ಬೇಕು, ಬಲ ಹೇಳ್ತಕ್ಕಂಥದ್ದು ಬೇಕಾಗುತ್ತದೆ. ವಿಷ್ಣುವಿನ ಅನುಗ್ರಹವನ್ನು ತಗೊಂಡ್ರೆ ಒಳಿತನ್ನು ಕಾಣಬಹುದು. ಇನ್ನು 6 ಹೇಳ್ತಕ್ಕಂಥ ಸಂಖ್ಯೆ ಬಂದಿರತಕ್ಕಂಥವರಿಗೆ
ದನ ಹೇಳ್ತಕ್ಕಂಥದ್ದು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ನಿಲ್ಲದ ನೀರಿನ ರೀತಿಯಲ್ಲಿ ಆಗ್ತಾ ಇರ್ತದೆ. ಇಂಥವರಿಗೆ ಲಕ್ಷ್ಮಿಯ ಒಂದು ಅನುಗ್ರಹ ಹೇಳ್ತಕ್ಕಂಥದ್ದು ಬೇಕು. ಮತ್ತು ಅಷ್ಟೇ ಅಲ್ಲದೆ ದೈವಿಕವಾದಂಥ ಅನುಗ್ರಹದಿಂದಾಗಿ ಇವರು ಯಶಸ್ಸನ್ನು ಕಾಣಬಹುದು. 7 ಹೇಳ್ತಕ್ಕಂತಹ ಸಂಖ್ಯೆ ಬಂದವರಿಗೆ ಜಯವೂ ಇರ್ತದೆ, ಅಪಜಯವೂ ಇರ್ತದೆ. ಆನಂತರದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ರೀತಿಯಾದಂತಹ ಭಯ, ಆತಂಕ, ಆನಂತರದಲ್ಲಿ ವ್ಯಾಧನೆ ಇತ್ಯಾದಿಗಳೆಲ್ಲವೂ ಕೂಡ ಇರತಕ್ಕಂಥದ್ದು ಸುಬ್ರಹ್ಮಣ್ಯನ ಒಂದು ಅನುಗ್ರಹ ಹೇಳ್ತಕ್ಕಂಥದ್ದು ಬೇಕಾಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ಇಂಥವರು ಸುಬ್ರಹ್ಮಣ್ಯನ ಅನುಗ್ರಹವನ್ನು ಪಡ್ಕೊಂಡು ಮುಂದಕ್ಕೆ ಸಾಗಿದರೆ ಜಯವನ್ನು ಖಂಡಿತವಾಗ್ಲೂ ಸಾಧಿಸಬಹುದು. ಇನ್ನು 8 ಹೇಳ್ತಕ್ಕಂಥ ಸಂಖ್ಯೆಯನ್ನು ತೆಗೆದುಕೊಂಡಂಥವರಲ್ಲಿ ಹಣ, ಆಸ್ತಿ ಪಾಸ್ತಿ ಇತ್ಯಾದಿ ಎಲ್ಲವೂ ಕೂಡ ಇರ್ತಕ್ಕಂಥದ್ದು, ಅಂದರೆ ಪಿತ್ರಾರ್ಜಿತವಾಗಿ ಬಂದಿರ್ತದೆ ಅಂತ ಹೇಳ್ತೇವೆ. ಆ ರೀತಿಯಲ್ಲಿ ಕೆಲವಷ್ಟು ಇರುತ್ತೆ. ಇದ್ರೂ ಕೂಡ ನೆಮ್ಮದಿ ಹೇಳ್ತಕ್ಕಂಥದ್ದು ಇರುವುದಿಲ್ಲ. ಮಾನಸಿಕವಾಗಿ ಒತ್ತಡ ಇತ್ಯಾದಿಗಳಲ್ಲಿ ಇಂತಹ ವ್ಯಕ್ತಿಗಳು ಬಳಲ್ತಾ ಇರ್ತಾರೆ. ಮತ್ತು ಅಷ್ಟೇ ಅಲ್ಲದೆ ನಾನಾ ರೀತಿಯಲ್ಲಿ ಬೇಡದ ಚಿಂತನೆಗಳನ್ನೇ ಮಾಡ್ತಾ ಇರ್ತಾರೆ. ಸೂಸೈಡು ಇತ್ಯಾದಿಗಳನ್ನೆಲ್ಲ ಮಾಡ್ಕೊಳ್ಳೋದು ಹೇಗೆ, ಹಾಗೆ ಹೀಗೆ ಅಂತ ಹೇಳುವಂಥ ರೀತಿಯಲ್ಲಿ ಇಂಥವರು ಮಾರುತಿಯ ಒಂದು ಅನುಗ್ರಹವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅನಂತರದ ಕೃಷ್ಣನ ಅನುಗ್ರಹವನ್ನು ತೆಗೆದುಕೊಂಡ್ರೆ ಇಂಥವರ ಭವಿಷ್ಯತ್ತಿನಲ್ಲಿ ಒಂದು ಒಳ್ಳೆಯದನ್ನು ಕಾಣಲಿಕ್ಕೆ ಸಾಧ್ಯತೆ ಉಂಟು. ಇನ್ನು 9 ಹೇಳ್ತಕ್ಕಂತಹ ಸಂಖ್ಯೆ ಯಾರಿಗೆ ಬರ್ತದೆ ಅಂಥವರು ಒಂದು ರೀತಿಯಾದಂತಹ ಮಿದುಳಿನಲ್ಲಿ ಭಾರ ಮತ್ತು ಒತ್ತಡವನ್ನು ಅನುಭವಿಸ್ತಾ ಇರ್ತಾರೆ. ಅನಂತರದ ಮನೆಯಲ್ಲಿ ಇತ್ಯಾದಿ ಎಲ್ಲ ರೀತಿಯಲ್ಲೂ ಕೂಡ ಕಿರಿಕಿರಿ ವಾತಾವರಣ ಇರತಕ್ಕಂಥದ್ದು ಉಂಟಾಗ್ತದೆ. ಇಂಥವರು ಶನಿಗೆ ಸಂಬಂಧಪಟ್ಟು ಅನುಗ್ರಹವನ್ನು ತೆಗೆದುಕೊಂಡ್ರೆ ಒಂದು ಒಳ್ಳೆಯದನ್ನು ಕಾಣಬಹುದು. ಮತ್ತು 0 ಹೇಳ್ತಕ್ಕಂತಹ ಒಂದು ಅಂದರೆ ಶೂನ್ಯ, ಅಂದರೆ 10 ಇತ್ಯಾದಿ ಮುಂದೆ ಶೂನ್ಯ ಬರ್ತದಲ್ವ, ಆ ರೀತಿಯಲ್ಲಿ ಶೂನ್ಯ ಹೇಳ್ತಕ್ಕಂಥದ್ದು ಇರತಕ್ಕಂಥವ್ರು ಎಲ್ಲ ರೀತಿಯಲ್ಲೂ ಕೂಡ ನಷ್ಟವನ್ನು ಅನುಭವಿಸುವ ಸಾಧ್ಯತೆಗಳಿರ್ತದೆ. ಇಂಥವರು ಸೂರ್ಯನ ಅನುಗ್ರಹವನ್ನು ಹಾಗೂ ವೆಂಕಟರಮಣ ದೇವರ ಅನುಗ್ರಹವನ್ನು ತೆಗೆದುಕೊಂಡ್ರೆ ಇವರು ಒಂದು ಸ್ವಲ್ಪ ಮೇಲಕ್ಕೆ ಬರ್ಬೋದು ಮತ್ತು ಒಳಿತಾಗ್ಬೋದು. ಇದು ಆಗಾಗ ಮತ್ತೆ ಬದಲಾವಣೆ ಹೇಳ್ತಕ್ಕಂಥದ್ದು ಕೂಡ ಉಂಟಾಗ್ತಾ ಇರ್ತದೆ. ಆದರೆ ಇದು ಓವರಾಲ್ ಆಗಿ ಇರ್ತಕ್ಕಂಥ ಒಂದು ವಿಚಾರ.